ಅಮೆರಿಕ ಗವರ್ಮೆಂಟ್ ಫ್ರೈಡೆ ಅಂದ್ರೆ ಶುಕ್ರವಾರ ಸೆಪ್ಟೆಂಬರ್ 19ರಂದು ಒಂದು ಡಿಸಿಷನ್ ಅನ್ನ ತಗೊಂಡಿದೆ. ಅದರ ಇಂಡಿಯನ್ ಎಮಿಗ್ರೇಷನ್ ಮೇಲೆ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗ್ಬೋದು. US H1B ವೀಸಾ ಇದೆ ಗೊತ್ತಾ, ಇದರ ನ್ಯೂ ಪೆಟಿಷನ್ ಅನ್ನ ತಗೊಂಡಾಗ ಅಂದ್ರೆ ಒನ್ ಟೈಮ್ ಫೀ ಅಂತ ಏನ್ ಹೇಳ್ತೀವಿ, ಅದು $1,00,000 ಅಂದ್ರೆ ಸುಮಾರು 88 ಲಕ್ಷ ರೂಪೀಸ್ಗಳಿಗೆ ಸೆಟ್ ಮಾಡಿರೋದು. ಈ ಫೀಸ್ ಹೈಕ್ ಇದೆ ಗೊತ್ತಾ, ಇದು ಕೇವಲ ಹೊಸ ಅಪ್ಲಿಕೇಶನ್ಸ್ ಗಳಿಗೆ ಮಾತ್ರ, ರಿನ್ಯೂವಲ್ಸ್ ಗಳಿಗಲ್ಲ. ಈ ಡಿಸಿಷನ್ ಗಿಂತ ನಾವು ನೋಡೋದಾದ್ರೆ ಮೊದಲು ಹೊಸ ಅಪ್ಲಿಕೇಶನ್ಸ್ ನ ಫೀ ಏನಿತ್ತು ಗೊತ್ತಾ, ಅದು $2,000 ಇಂದ $5,000 ವರೆಗೂ ಇತ್ತು. ಅಂದ್ರೆ 1.7 lakhs ಇಂದ 4.47 lakhs ವರೆಗೂ ಕೂಡ. ಈಗ ಇಂಡಿಯನ್ ಸಿಟಿಸನ್ಸ್ಗೆ ಕೇವಲ ಅಮೆರಿಕಾಗೆ ಹೋಗೋಕ್ಕೂ ಕೂಡ ಅಂದ್ರೆ ಕರೋಡ್ಪತಿ ಆಗಿರ್ಬೇಕಾಗತ್ತೆ. ಜೊತೆಗೆ ಇಂಡಿಯನ್ಸ್ ಮೇಲೆ ಈ ಡಿಸಿಷನ್ ಅತಿ ದೊಡ್ಡ ಪರಿಣಾಮನೂ ಕೂಡ ಬೀಳತ್ತೆ. ಪ್ರತಿ 4 H1B ವೀಸಾದಲ್ಲಿ 3 ಇಂಡಿಯನ್ಸ್ಗೆ ಸಿಗ್ತಿದೆ. ಆ ರೀತಿ ಚೇಂಜ್ ಆಗತ್ತೆ ನೋಡಿ. ಈ ಡಿಸಿಷನ್ಸ್ ನ ಇಂಪ್ಯಾಕ್ಟ್ ಕೇವಲ ಆಸ್ಪಿರೇಷನ್ಸ್ ಮೇಲೆ ಮಾತ್ರ ಅಲ್ಲ, ಅಂದ್ರೆ ಹೊಸಬ್ರು ಯಾರು ಬರ್ತಾರೆ ಅವ್ರ ಮೇಲೆ ಆಗಲ್ಲ. ಈ ಡಿಸಿಷನ್ ನಿಂದ ಇಂಡಿಯಾದ IT ಸರ್ವಿಸ್ ಈ ಕಂಪನಿಗಳಿಗೂ ಕೂಡ ಬೇಕಾದಷ್ಟು ನಷ್ಟ ಆಗತ್ತೆ. ಆಫ್ಟರ್ ಆಲ್ ಈ ಸೆಕ್ಟರ್ಗೆ ಅತಿ ಹೆಚ್ಚು ಯಾರು ಬರೋದು, H1B ವೀಸಾ ತಗೊಂಡಾಗ ಯಾರು IT ಕೆಲಸ ಮಾಡ್ತಿರ್ತಾರಲ್ವಾ ಅವ್ರನ್ನೇ ನಾವು ಅಮೆರಿಕ ಕಳಿಸ್ತೀವಿ ಅಲ್ವಾ. ಈ ವೀಸಾಸ್ನ ಅವ್ರಿಗೆ ನಾವು ಇಶ್ಯೂಸ್ನ ಜಾಸ್ತಿ ಮಾಡೋದು. ಇನ್ನು ಈ ಹಲವಾರು ಬಿಸ್ನೆಸ್ ಮಾಡೆಲ್ಸ್ಗಳನ್ನ ನಾವು ನೋಡೋದಾದ್ರೂ ಕೂಡ ಈ ವೀಸಾ ಮೇಲೆ ಕಂಪ್ಲೀಟ್ ಆಗಿ ಅವರು ಡಿಪೆಂಡೆಂಟ್ ಆಗಿರ್ತಾರೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡಿಸಿಷನ್ ನ ನೋಡಿದಾಗ ಇಂಡಿಯನ್ ಎಕನಾಮಿಗೆ ಯಾವ ರೀತಿ ಇದರಿಂದ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಮಗೆ ಗೊತ್ತಾಗಬೇಕಾಗಿರೋದು ಏನ್ ಗೊತ್ತಾ, ಇಂಡಿಯನ್ IT ಕಂಪನೀಸ್ H1B ವೀಸಾಸ್ ಮೇಲೆ ಯಾಕೆ ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈ ಒಂದು H1B ವೀಸಾ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದನ್ನ ಬೇರೆ ವೀಸಾಸ್ ಜೊತೆನೂ ಕೂಡ ಕಂಪೇರ್ ಮಾಡ್ಕೊಳ್ಳೋಣ. ಹಾಗೇನೆ ಈ ಒಂದು ಡಿಸಿಷನ್ ಅಮೆರಿಕ ತಗೊಂಡಿರೋದ್ರಿಂದ ಇಂಡಿಯನ್ IT ಸೆಕ್ಟರ್ ಮೇಲೆ ಎಕ್ಸಾಕ್ಟ್ಲಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಾನೂ ಕೂಡ ಡಿಸ್ಕಸ್ ಮಾಡೋಣ. ಕೊನೆಗೆ ನಾವು ನಮ್ಮ ದೇಶ ಇಂಡಿಯಾ ಈ ಡಿಸಿಷನ್ ಜೊತೆ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಂಬರೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಇಂಡಿಯನ್ ITs ಕಂಪನಿ ಇದೆ ಗೊತ್ತಾ, ಇದು H1B ವೀಸಾಸ್ ಮೇಲೆ ಯಾಕೆಷ್ಟು ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಹಾಗೆ TCS ತರದ ಕಂಪನೀಸ್ಗಳು ತಮ್ಮ ರೆವಿನ್ಯೂನ ಒಂದು ಮೇಜರ್ ಪಾರ್ಟ್ ಅನ್ನ ಏನ್ ಮಾಡುತ್ತೆ, ಅಮೆರಿಕನ್ ಕ್ಲೈಂಟ್ಸ್ ಗಳಿಂದಾನೇ ತಗೊಂಡ್ ಬಂದ್ ಕೊಡೋದು. ಅಂದ್ರೆ ಈ ಕಂಪನೀಸ್ ನ ಎಂಪ್ಲಾಯೀಸ್ ತಮ್ಮ ಹೆಚ್ಚಿನ ಕೆಲಸವನ್ನ ಎಲ್ಲಿಂದ ಬೇಕಾದ್ರೂ ಕೂಡ ಮಾಡ್ಬೋದು. ಆದ್ರೆ ಕೆಲವು ಸ್ಪೆಸಿಫಿಕ್ ಟಾಸ್ಕ್ ಗಳಂತ ನೀವು ನೋಡಿದಾಗ, ಫಾರ್ ಎಕ್ಸಾಂಪಲ್ ಈಗ ಕ್ಲೈಂಟ್ಸ್ ನ ವರ್ಕ್ ಫ್ಲೋ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಕ್ರಿಟಿಕಲ್ ಸಿಸ್ಟಮ್ಸ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡೋದು, ಇವುಗಳಲ್ಲಿ ನೀವು ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತಂದ್ರೆ ಎಂಪ್ಲಾಯೀಸ್ಗಳು ಫಿಸಿಕಲಿ ಅಂದ್ರೆ ಆ ಒಂದು ಲೊಕೇಶನ್ ಅಲ್ಲಿ ಅವೈಲೇಬಲ್ ಇರಬೇಕಾಗತ್ತೆ, ಅಂದ್ರೆ ಪ್ರೆಸೆಂಟ್ ಇರಬೇಕಾಗತ್ತೆ. ಈಗ ಕೆನಡಾ ಆಗಿರ್ಬೋದು, ಅಮೆರಿಕ ಮತ್ತೆ ಆಸ್ಟ್ರೇಲಿಯಾ ಈ ತರ ಯಾವುದೇ ದೇಶಗಳನ್ನ ನಾವು ನೋಡಿದಾಗ ಇಲ್ಲಿಂದ ನಾವು ಕೆಲಸ ಮಾಡ್ತಿದೀವಿ ಅಂದ್ರೆ ಈ ಒಂದು ಇಂಡಿಯಾದಿಂದ ಕೆಲಸ ಮಾಡ್ತಿದೀವಿ ಅಂದ್ರೂ ಕೂಡ ಆ ಒಂದು ಲೊಕೇಶನ್ ಅಲ್ಲಿ ನಾವು ಪ್ರೆಸೆಂಟ್ ಆಗಿರ್ಬೇಕು. ನೋಡಿ ಬೇಸಿಕಲಿ ಈ ಸ್ಪೆಸಿಫಿಕ್ ಟಾಸ್ಕ್ ಅಂತ ಏನಿರುತ್ತೆ ಗೊತ್ತಾ, ಇದನ್ನ ಕಂಪನೀಸ್ಗಳು ತಮ್ಮ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅನ್ನ ತನ್ನ ಕೆಲಸದಿಂದ ಅವರು ಅಮೆರಿಕಾಗೆ ಕಳಿಸ್ತಾರೆ, ಅಂದ್ರೆ ಕ್ಲೈಂಟ್ ಸೈಟ್ಸ್ ಗಳಿಗೆ. ಇದನ್ನ ನಾವು ಆನ್ ಸೈಟ್ ಅಲ್ಲಿ ಕೆಲಸ ಮಾಡೋದು ಅಂತ ಹೇಳ್ತೀವಿ. ಇನ್ ಕೇಸ್ ನಾವೇನಾದ್ರೂ ಇಂಡಿಯಾದಿಂದ ಆ ಕ್ಲೈಂಟ್ಸ್ ಗಳಿಗೆ ಕೆಲಸ ಮಾಡ್ತಿದ್ರೆ ಅದನ್ನ ಆಫ್ ಸೈಟ್ ಅಂತ ಹೇಳ್ತೀವಿ. ಅಮೆರಿಕಾಗೆ ಹೋಗೋ ಈ ಆಪರ್ಚುನಿಟಿಗೋಸ್ಕರನೇ ಹಲವಾರು ಇಂಡಿಯನ್ಸ್ ಗಳು ಏನ್ ಮಾಡ್ತಾರೆ ಗೊತ್ತಾ, ಈ ಪರ್ಟಿಕ್ಯುಲರ್ ಕಂಪನೀಸ್ ಗಳಿಗೆನೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಬ್ಯಾಂಗ್ಳೂರ್ನಲ್ಲಿ ನೀವು ನೋಡೋದಾದ್ರೆ ಆನ್ಯುವಲಿ ಸುಮಾರು $30,000 ಕಳಿಸೋ ಒಬ್ಬ ಇಂಡಿಯನ್ ಸಾಫ್ಟ್ವೇರ್ ಇಂಜಿನಿಯರ್ ನ್ಯೂಯಾರ್ಕ್ ನಲ್ಲಿ ಅಂದ್ರೆ ಫಾರ್ಚೂನ್ ಅಂತ ನೀವು ನೋಡಿದ್ರು ಕೂಡ 5 ಕಂಪನಿಯ ಒಂದಲ್ಲ ಆಗ್ಬೋದು. ಅಷ್ಟು ಮಾತ್ರ ಅಲ್ಲ, ಅಮೆರಿಕದಲ್ಲಿ ಹೈಯರ್ ಕಾಸ್ಟ್ ಆಫ್ ಈ ಒಂದು ಲೈಫ್ ಸ್ಟೈಲ್ ಇಂದ ಈ ಎಂಪ್ಲಾಯೀಸ್ಗೆ ಪೇನು ಕೂಡ ತುಂಬಾ ಹೈಕ್ ಆಗಿ ಸಿಗತ್ತೆ, ಅಂದ್ರೆ ಸ್ಯಾಲರಿಯಲ್ಲಿ ಅತಿ ಹೆಚ್ಚಿನ ಹೈಕ್ ಸಿಗತ್ತೆ ಅಂತ. ಇಂಡಿಯನ್ IT ಫರ್ಮ್ಸ್ ಆನ್ಯುವಲಿ ತಮ್ಮ ಒಂದು ಅಮೆರಿಕನ್ ಕ್ಲೈಂಟ್ಸ್ಗೆ ಸುಮಾರು $150,000 ಇಂದ $200,000 ಅನ್ನ ಬಿಲ್ ಮಾಡುತ್ತೆ. ಬದಲಾಗಿ ಅವ್ರು ಏನ್ ಮಾಡ್ತಾರೆ, ಕೇವಲ ಕೆಲವು ಎಂಪ್ಲಾಯೀಸ್ ಗಳಿಗೆ ಪೇ ಹೈಕ್ಸ್ ಮೂಲಕ ಅಮೆರಿಕಾಗೆ ಕಳಿಸ್ಬೇಕಾಗತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಅಲ್ವಾ, ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ಗೆ ಆನ್ ಸೈಟ್ ಆಫ್ ಶೋರ್ ಅಂತ ಕರೆಯುತ್ತಾರೆ ಅಂತ. ಈ ಮಾಡೆಲ್ ಮೂಲಕ ಇಂಡಿಯನ್ IT ಫರ್ಮ್ಸ್ ಏನ್ ಮಾಡುತ್ತೆ, ಮಾರ್ಜಿನ್ಸ್ಗೆ ಬಹಳ ಬೆನಿಫಿಟ್ ಆಗಿರುತ್ತೆ ಕೂಡ. ಯಾರು ಆನ್ ಸೈಟ್ ಅಂದ್ರೆ ಕ್ಲೈಂಟ್ಸ್ ನ ಒಂದು ದೇಶದಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇರ್ತಾರೋ ಆ ಎಂಪ್ಲಾಯೀಸ್ ಕಂಪನಿಯ ಪ್ರಾಜೆಕ್ಟ್ ಟೀಮ್ ನ ಕೇವಲ 20 ಇಂದ 30% ಒಳಗಾಗಿರ್ತಾರೆ. ಉಳಿದ ಟೀಮ್ ಇಂಡಿಯಾದಲ್ಲೇ ಇರುತ್ತೆ. ಈ ಮಾಡೆಲ್ ನಲ್ಲಿ ನೀವು ನೋಡೋದಾದ್ರೆ ಕಂಪನಿ ತನ್ನ ಒಂದು ಫಾರಿನ್ ಕ್ಲೈಂಟ್ಸ್ ಇಂದ ಹೈಯೆಸ್ಟ್ ಆದ ಒಂದು ರೆವಿನ್ಯೂ
ರೆವಿನ್ಯೂನು ಕೂಡ ಗಳಿಸಬಹುದು. ಆದ್ರೆ ತನ್ನ ಒಂದು ಡೊಮೆಸ್ಟಿಕ್ ಎಂಪ್ಲಾಯೀಸ್ ನ ನೀವು ನೋಡೋದಾದ್ರೂ ಕೂಡ ಲೋ ಕಾಸ್ಟ್ ನಲ್ಲಿ ಮೇಂಟೈನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ವಿಷಯಕ್ಕೆ ಬರೋಣ. ಇಲ್ಲಿ ಈ ಒಂದು ಟೋಟಲ್ ಎಂಪ್ಲಾಯೀಸ್ ಗಳು ಯಾರೆಲ್ಲ ಇದ್ದಾರೆ, ಕೇವಲ 3.3% ಹತ್ರ, ಅಂದ್ರೆ ಇವ್ರಗಳ ಹತ್ರ H1B ವೀಸಾ ಇದೆ. ಆದ್ರೆ ಈ ಎಂಪ್ಲಾಯೀಸ್ ಗಳು ಕಂಪನಿಯ ರೆವಿನ್ಯೂನ ನೀವು ನೋಡೋದಾದ್ರೆ 11.5% ಜನರೇಟ್ ಮಾಡ್ತಾರೆ. ಆದ್ರೆ ಈಗ H1B ವೀಸಾ ಫೀನ ನೀವು ನೋಡೋದಾದ್ರೆ $1,00,000 ಆದ್ಮೇಲೆ ಇಂಡಿಯನ್ IT ಕಂಪನೀಸ್ಗೆ ಈ ಬೆನಿಫಿಟ್ ಮುಗ್ದು ಹೋಗುತ್ತೆ. ಒಂದ್ಸಲ ಯೋಚನೆ ಮಾಡಿ, ಈ ಸಿಸ್ಟಮ್ ಕೆಲಸ ಮಾಡೋಕೆ ಕಂಪನಿಗಳು ಏನ್ ಮಾಡತ್ತೆ, ಈಗ ಪ್ರತಿ ಆನ್ ಸೈಟ್ ವರ್ಕರ್ ನಿಂದನೇ $1,00,000 ಪ್ರಾಫಿಟ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಈ ರೂಟ್ ನಿಂದ ಯಾವುದೇ ರೀತಿಯಾದಂತಹ ಲಾಭನೇ ಇರೋದಿಲ್ಲ. ಈ ಡಿಸಿಷನ್ ಇಂದಾಗಿ ಈಗ IT ಕಂಪನೀಸ್ ನ ಒಂದು ಆನ್ಸೈಟ್ ಆಫ್ ಶೋರ್ ಮಾಡೆಲ್ ಕೂಡ ವೀಕ್ ಆಗೋಗುತ್ತೆ. ಆದ್ರೆ ಈ ಫೀ ಕೇವಲ H1B ವೀಸಾ ಮೇಲೆ ಹಾಕ್ತಾ ಇದ್ದಾರೆ. ಯಾಕೊತ್ತಾ, ಈಗ ಇಂಡಿಯನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ US ನಲ್ಲಿ ಬೇರೆ ಟೈಪ್ಸ್ ನ ಒಂದು ವೀಸಾ ಕೂಡ ಸಿಗತ್ತೆ. ಅಂದ್ರೆ ನಾನೇನಾದ್ರೂ ಇವಾಗ ಟೂರಿಸಂ ಮೇಲೆ ಹೋಗ್ಬೇಕು ಅಂತ ಅನ್ಕೊಳ್ತೀನಿ, ಅವಾಗ ನನಗೆ ಟೂರಿಸ್ಟ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ವೀಸಾನು ಕೂಡ ಕೊಡ್ತಾರೆ. ಹಾಗಿದ್ರೆ ಈ ಒಂದು H1B ವೀಸಾ ಯಾಕೆ ಇಷ್ಟು ಇಂಪಾರ್ಟೆಂಟು? H1B ವೀಸಾಸ್ ನ ನೀವು ನೋಡೋದಾದ್ರೆ ಕೆಲವು ಪ್ರಾಬ್ಲಮ್ಸ್ ಕೂಡ ಮೊದ್ಲಿತ್ತು. ಈಗ ಎಂಪ್ಲಾಯೀಸ್ ಗಳ ವಿಷಯಕ್ಕೆ ನಾವು ಮಾತಾಡ್ತಾ ಇದೀವಿ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಸೆಟಲ್ ಆಗ್ಬೇಕು ಅಥವಾ ಅಲ್ಲಿ ಕೆಲಸ ಮಾಡ್ಬೇಕು ಕಂಪನಿ ಮೂಲಕ ಅಂತಂದ್ರೆ ಈ H1B ವೀಸಾ ಬೇಕೇ ಬೇಕಾಗತ್ತೆ. ಅದು ಏನ್ ಮಾಡತ್ತೆ, ಈ ಎಂಪ್ಲಾಯರ್ ಸ್ಪಾನ್ಸರ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಂಡಿಯನ್ IT ಕಂಪನೀಸ್ಗಳು ಪರ್ ಆನ್ ಸೈಟ್ ವರ್ಕರ್ಸ್ ನೀವು ನೋಡೋದಾದ್ರೆ ಸುಮಾರು $5,000 ನ ಪೇ ಮಾಡತ್ತೆ. ಈ ವೀಸಾ ಮೇಲೆ ಒಂದು ಕ್ಯಾಪ್, ಅಂದ್ರೆ ಈ ಒಂದು ಅಪ್ಪರ್ ಲಿಮಿಟ್ ಕೂಡ ಇತ್ತು. ಒಂದು ವೇಳೆ ಈ ಲಿಮಿಟ್ ಗಿಂತ ಹೆಚ್ಚು ಅಪ್ಲಿಕೆಂಟ್ಸ್ ಇದ್ರೆ ಲಾಟ್ರಿ ಸಿಸ್ಟಮ್ ಮೂಲಕ ಅವರನ್ನ ಸೆಲೆಕ್ಟ್ ಮಾಡಲಾಗ್ತಾ ಇತ್ತು. ಆದ್ರೆ ಇದನ್ನ ಅದರ ಆಲ್ಟರ್ನೇಟಿವ್ಸ್ ಜೊತೆ ಕಂಪೇರ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, H1B ವೀಸಾ ಬೆಟರ್ ಅಂತ ಅರ್ಥ ಆಗತ್ತೆ. ಫಾರ್ ಎಕ್ಸಾಂಪಲ್ ಈಗ L1B ವೀಸಾ ವಿಷಯಕ್ಕೆ ಬರೋಣ. ಇದು ಒಂದು ಕಂಪನಿ ಒಳಗೆ ಟ್ರಾನ್ಸ್ಫರ್ ಅಲೋ ಮಾಡತ್ತೆ. ಮತ್ತೆ ಈ ವೀಸಾದಲ್ಲಿ ನೀವು ನೋಡೋದಾದ್ರೂ ಕೂಡ ಲಾಟ್ರಿ ಸಿಸ್ಟಮ್ ಕೂಡ ಇಲ್ಲ. ಆದ್ರೆ ಈ ವೀಸಾ ಕೇವಲ ಆ ಎಂಪ್ಲಾಯೀಸ್ಗೆ ಸಿಗಬಹುದು ಯಾರ ಹತ್ರ ಕಂಪನಿಯ ಆಪರೇಷನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಈ ಒಂದು ಸ್ಪೆಷಲೈಸ್ಡ್ ನಾಲೆಜ್ ಇದೆಯೋ. ಮತ್ತೆ ಈ ಎಂಪ್ಲಾಯೀಸ್ಗಳು ಅಂದ್ರೆ ಈ ಬಿಸ್ನೆಸ್ ನ ಒಂದು US ಆರ್ಮ್ ನಿಂದ, ಅಂದ್ರೆ ಈ ಒಂದು ಅಮೆರಿಕದ ಕೈಯಿಂದಾನೇ ಕೆಲಸ ಮಾಡ್ಬೇಕಾಗತ್ತೆ. ಅದು ಕೂಡ ಡೈರೆಕ್ಟ್ಲಿ ಸೂಪರ್ವೈಸ್ ಆಗ್ಬೇಕಾಗತ್ತೆ. ಕರೆಂಟ್ ಸಿಸ್ಟಮ್ ನಲ್ಲಿ ಇಂಡಿಯನ್ ಎಂಪ್ಲಾಯೀಸ್ಗಳು ಈ ಎರಡೂ ಕಂಡೀಷನ್ಸ್ ನ ಇನ್ನೂ ಫುಲ್ಫಿಲ್ ಮಾಡ್ಕೊಂಡಿಲ್ಲ. ಅಷ್ಟ್ ಮಾತ್ರ ಅಲ್ಲ, ಇಂಡಿಯನ್ IT ಫರ್ಮ್ಸ್ ಅದೇ ಗೊತ್ತಾ, ಹಲವಾರು ಬಾರಿ ಈ L1 ವೀಸಾಸ್ ನ ಮಿಸ್ಯೂಸ್ ಮಾಡಿ ಅವುಗಳನ್ನ H1B ವೀಸಾಸ್ ಬದಲು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಇದು ಈ ಕಂಪನೀಸ್ ನ ಅಂದ್ರೆ ಬಾಡಿ ಶಾಪಿಂಗ್ ಅನ್ನೋ ಒಂದು ಸ್ಟ್ರಾಟಜಿಯ ಪಾರ್ಟ್ ಆಗಿದೆ. ಇದರಲ್ಲಿ ನೀವು ಯೋಚನೆ ಮಾಡಿದ್ರೆ ಈ ಜನರಿಕ್ IT ಎಂಪ್ಲಾಯೀಸ್ ಗಳಿಗೆ ಸ್ಪೆಷಲೈಸ್ಡ್ ನಾಲೆಜ್ ಇರೋ ಈ ಎಂಪ್ಲಾಯೀಸ್ ಗಳನ್ನ ನೀವು ನೋಡಿದಾಗ ಇವ್ರ ತರ ವೀಸಾ ಕೊಡ್ಸೋ ಅಂತ ಪ್ರಯತ್ನ ಮಾಡಲಾಗತ್ತೆ. ಆದ್ರೆ ಈ ಒಂದು ಸಿಸ್ಟಮ್ ನ ನೀವು ನೋಡೋದಾದ್ರೆ ಇದಕ್ಕೆ ಉಲ್ಟಾ ಎಫೆಕ್ಟ್ ಆಗೋಯ್ತು. 2012ರಿಂದ 2014 ಒಂದು ಡ್ಯೂರೇಷನ್ ಅಲ್ಲಿ ನೀವು ನೋಡೋದಾದ್ರೆ 56% ಇಂಡಿಯನ್ಸ್ಗೆ ಅಂದ್ರೆ ಈ ಒಂದು L1 ವೀಸಾ ಪೆಟಿಷನ್ ಅನ್ನ ರಿಜೆಕ್ಟ್ ಮಾಡ್ಬಿಟ್ರು. ಅಂದ್ರೆ ಬಾಡಿ ಶಾಪಿಂಗ್ ತಡೆಯೋದಕ್ಕೆ ಸಾಧ್ಯ ಆಗ್ಲಿ ಅಂತ ಈ ರೀತಿ ರೂಲ್ ನ ಮಾಡಿದ್ದು. ಇದರ ನಂತರ ಬರೋದು B1 ವೀಸಾಸ್ ಅಂತ ಹೇಳ್ತೀವಿ. ಇದು ಎಸ್ಪೆಷಲಿ ಈ ಒಂದು ಬಿಸ್ನೆಸ್ ಮ್ಯಾನ್ಸ್ ಗಳಿರ್ತಾರೆ ಗೊತ್ತಾ, ಅವ್ರಿಗೆ ಕೊಡ್ತಾರೆ. ಅಂದ್ರೆ ಇನ್ ಕೇಸ್ ಯಾವ್ದಾದ್ರು ಒಂದು ಕಾನ್ಫರೆನ್ಸ್ ಮೇಲೆ ಅಥವಾ ಯಾವ್ದಾದ್ರು ಒಂದು ಮೀಟಿಂಗ್ಸ್ ನ ಅಟೆಂಡ್ ಮಾಡೋದಕ್ಕೆ ಕೆಲವು ದಿನಗಳವರೆಗೆ ಟೆಂಪ್ರರಿವರೆಗೂ ಕೂಡ ಅವ್ರೇನಾದ್ರು ಅಮೆರಿಕನ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ ಅನ್ಕೊಳ್ಳಿ, ಆಗ ಅವ್ರಿಗೆ ಬಿಸ್ನೆಸ್ ವಿಸಿಟರ್ಸ್ ಅಂತ ಹೇಳ್ಬಿಟ್ಟು ಈ ರೀತಿ ವೀಸಾನ ಕೊಡ್ತಾರೆ. ಇಂಡಿಯನ್ IT ಫರ್ಮ್ಸ್ B1 ವೀಸಾಸ್ ಮೂಲಕ H1B ವೀಸಾಸ್ ನ ಕ್ಯಾಪ್ ಏನಿದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಕಂಪನೀಸ್ಗೆ ಬಹಳ ಕಷ್ಟದ ರೀತಿಯಲ್ಲಿ ಇದು ಫ್ರಾಡ್ ಅಂತ ಅನ್ಸೋದಕ್ಕೆ ಶುರು ಆಗೋಯ್ತು. ಫಾರ್ ಎಕ್ಸಾಂಪಲ್ 2013ರಲ್ಲಿ ಏನಾಯ್ತು ಗೊತ್ತಾ, ಇನ್ಫೋಸಿಸ್ ಅಂದ್ರೆ $34 million ಸೆಟಲ್ಮೆಂಟ್ ಅನ್ನ ಪೇ ಮಾಡಿತ್ತು. ಯಾಕೆ ಅಂತಂದ್ರೆ ಅವರು B1 ವೀಸಾಸ್ ಅನ್ನ ಆನ್ ಸೈಟ್ ವರ್ಕರ್ಸ್ಗೆ ಇಲ್ಲೀಗಲ್ ಆಗಿ ಯೂಸ್ ಮಾಡಿದ್ದಾರೆ ಅಂತಾನೂ ಕೂಡ ಕಂಡು ಬಂತು ನೋಡಿ. ಮೂರನೇ ಮತ್ತೆ ಕೊನೆಯ ಟೈಪ್ ಅಂತ ನೋಡೋದಾದ್ರೆ O1 ವೀಸಾಸ್ ಅಂತ ಹೇಳ್ತೀವಿ. ಈ ವೀಸಾಸ್ ನ ಅಪ್ರೂವಲ್ ರೇಟ್ ತುಂಬಾನೇ ಜಾಸ್ತಿ ಇದೆ ಮತ್ತೆ ಇದ್ರ ಮೇಲೆ ಕ್ಯಾಪ್ ಇಲ್ಲ. ಆದ್ರೆ ಈ ವೀಸಾಸ್ ಕೇವಲ ಫೇಮಸ್ ರಿಸರ್ಚರ್ಸ್ ಮತ್ತೆ ಅವಾರ್ಡ್ ವಿನ್ನರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಸೊ ಇಂಡಿಯನ್ ITಯ ಒಂದು ಆವರೇಜ್ ಎಂಪ್ಲಾಯೀಸ್ಗೆ ಈ ವೀಸಾಸ್ ಖಂಡಿತವಾಗ್ಲೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಈ ಒಂದು H1B ವೀಸಾ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಒಂದೇ ದಾರಿ ಆಗಿದ್ದು. ಇದ್ರ ಮೂಲಕ ಈ ಒಂದು ಸ್ಕಿಲ್ಡ್ ಇಂಡಿಯನ್ ವರ್ಕರ್ಸ್ ಅನ್ನ ಈ ಒಂದು ಲಾರ್ಜ್ ಸ್ಕೇಲ್ ಆಪರೇಷನ್ಸ್ಗೋಸ್ಕರನೇ ಅಮೆರಿಕಾಗೆ ಕಳಿಸಬಹುದಾಗಿತ್ತು. H1B ವೀಸಾ ಮೂಲಕ ಒಬ್ಬ ನಾರ್ಮಲ್ ಎಂಪ್ಲಾಯಿ ಯಾರ ಹತ್ರ ಸ್ಪೆಷಲ್ ನಾಲೆಜ್ ಅಥವಾ ಇನ್ಫಾರ್ಮೇಶನ್ ಇಲ್ದಿದ್ರು ಕೂಡ 6 ವರ್ಷ ತನಕ ಈ ಒಂದು US ರಿಲೊಕೇಟ್ ಆಗ್ಬೋದಾಗಿತ್ತು. ಇದು ಒಂದೇ ಎಂತ ದಾರಿ ಆಗ್ತಿತ್ತು ಅಂತಂದ್ರೆ ಅವರ ಜೀವನಕ್ಕೂ ಕೂಡ ಒಂದು ಒಳ್ಳೆ ಉಪಾಯ ಆಗಿರ್ತಿತ್ತು. ಇದ್ರ ಮೂಲಕ ಇಂಡಿಯನ್
ಇಂಡಿಯನ್ ಐಟಿ ಕಂಪನೀಸ್ ಏನ್ ಮಾಡ್ತಿತ್ತು, ತಮ್ಮ ಸ್ಕಿಲ್ಡ್ ಎಂಪ್ಲಾಯೀಸ್ನ ಅಂದ್ರೆ ಫಾರಿನ್ ಮಾರ್ಕೆಟ್ಸ್ ನಲ್ಲಿನ ಒಂದು ಹೈ ವ್ಯಾಲ್ಯೂ ಏನಿರುತ್ತೆ ಅದಕ್ಕೋಸ್ಕರ ಹೆಚ್ಚು ಬೆನಿಫಿಟ್ ಆಗಲಿ ಅಂತ ತಗೊಳ್ತಾ ಇತ್ತು. ಈ ಕಂಪನೀಸ್ ಹಲವಾರು ಬಾರಿ ಅಂದ್ರೆ ಸಾವಿರಗಳ ಬಗ್ಗೆ ನೀವು ಯೋಚನೆ ಮಾಡ್ಬೋದು H1B ವೀಸಾಸ್ ಮೂಲಕ ದೊಡ್ಡ ಪ್ರಾಫಿಟ್ ಅನ್ನ ಗಳಿಸ್ಕೊಳ್ತಾ ಇತ್ತು. ಅಂದ್ರೆ ಸಾವಿರಾರು ಲಕ್ಷಗಳನ್ನ ಇವರು ತಗೊಳ್ತಾ ಇದ್ರು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಹಾಗಿದ್ರೆ ಅಮೆರಿಕದ ಈ ಡಿಸಿಷನ್ ಏನಿದೆ, ಇದು ಇಂಡಿಯನ್ ಐಟಿ ಇಂಡಸ್ಟ್ರಿಯನ್ನ ಪೂರ್ತಿಯಾಗಿ ಮುಗಿಸ್ಬಿಡತ್ತಾ? ನಾಟ್ ರಿಯಲಿ. ಹೀಗೆ ಮೊದಲನೇ ಬಾರಿ ಆಗಿಲ್ಲ ಬಿಡಿ, ಬೇಕಾದಷ್ಟು ಸತಿ ಈ ರೀತಿ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಹಾಗೆ ಇಂಡಿಯನ್ ಐಟಿ ಇಂಡಸ್ಟ್ರಿ ಇಂಥ ಸಿಚುವೇಶನ್ಗೆ ಯಾವಾಗ್ಲೂ ಕೂಡ ಪ್ರಿಪೇರ್ ಆಗಿರತ್ತೆ. ಆಫ್ಟರ್ ಆಲ್ US ಇಮಿಗ್ರೇಷನ್ ಪಾಲಿಸಿ ತುಂಬಾ ಸಮಯದಿಂದ ಅನ್ಸ್ಟೇಬಲ್ ಆಗಿದೆ ಅಲ್ವಾ. ಫಾರ್ ಎಕ್ಸಾಂಪಲ್, ಸೆಪ್ಟೆಂಬರ್ 11 ನಂತರ ಹೆಚ್ಚುತ್ತಿರೋ ಈ ಒಂದು ಸೆಕ್ಯೂರಿಟಿ ಕನ್ಸರ್ನ್ ಇಂದಾನೆ US ವೀಸಾ ಇನ್ಸ್ಟೆನ್ಸ್ ನೀವು ನೋಡೋದಾದ್ರೆ ತುಂಬಾ ಸ್ಲೋ ಆಗಿತ್ತು. ಹಾಗೆ 2009ರಲ್ಲಿ ಅಮೆರಿಕ ಏನ್ ಮಾಡಿತ್ತು ಗೊತ್ತಾ, ಈ ಒಂದು ಎಂಪ್ಲಾಯ್ ಅಮೆರಿಕನ್ ವರ್ಕರ್ಸ್ ಆಕ್ಟ್ ಏನಿತ್ತು ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ಕೊಂಡಿತ್ತು. ಇದರಿಂದ ನೀವು ನೋಡೋದಾಗಿದ್ರೆ ಈ ಒಂದು ಸ್ಟಿಟ್ಟರ್ ಆಗಿರೋ ಒಂದು H1B ವೀಸಾಸ್ ಮೂಲಕ ಔಟ್ಸೋರ್ಸಿಂಗ್ ಏನಾದ್ರೂ ಮಾಡ್ತೀರಾ ಅಂದ್ರೂ ಕೂಡ ತುಂಬಾ ಕಷ್ಟ ಆಗಿರ್ತಿತ್ತು. ಹಾಗೆ ಪ್ರೆಸಿಡೆಂಟ್ ಟ್ರಂಪ್ ಬಂದಾದ್ಮೇಲೆ ಅವರು ಬೇಕಾದಷ್ಟು ಬಾರಿ ಇಂಡಿಯನ್ ಮೇಲೆ ಈ ರೀತಿ ಒಂದು ರಿವೆಂಜ್ ನ ತಗೊಳ್ತಾನೆ ಇರ್ತಾರೆ. ಅಂದ್ರೆ 2017ರ ಮೊದಲ ಟರ್ಮ್ ನಲ್ಲಿ H1B ವೀಸಾನ ನೋಡೋದಾದ್ರೆ ತುಂಬಾ ಡಿನೇ ಮಾಡಿರುವಂತಹ ರೇಟ್ಸ್ ಗಳನ್ನು ಕೂಡ ಹಾಕಿದ್ರು. 2015 ಅಂದ್ರೆ 6% ನಿಂದ 2018 ಹೊತ್ತಿಗೆ 24% ಜಾಸ್ತಿ ಆಗೋಗಿತ್ತು. ಆಮೇಲೆ COVID-19 ಪ್ಯಾಂಡಮಿಕ್ ನಂತರ ಇಂಡಿಯನ್ ಸಿಟಿಸನ್ಸ್ ಯಾರೆಲ್ಲ ಇದ್ರು, ಕೇವಲ ಒಂದು ವೀಸಾ ಅಪಾಯಿಂಟ್ಮೆಂಟ್ಗೋಸ್ಕರ 2 ವರ್ಷ ಅವರು ವೇಟ್ ಮಾಡ್ಬೇಕಾಗ್ತಿತ್ತು ಗೊತ್ತಾ. ಅದಕ್ಕೋಸ್ಕರನೇ ಕಳೆದ ಕೆಲವು ವರ್ಷಗಳಲ್ಲಿ ಇಂಡಿಯನ್ ಐಟಿ ಫರ್ಮ್ಸ್ ಆನ್ ಸೈಟ್ ಸ್ಟಾಫಿಂಗ್ ಮೇಲಿನ ಒಂದು ಡಿಪೆಂಡೆನ್ಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡೋ ಒಂದು ಡಿಸಿಷನ್ ನ ತಗೊಂಡಿದೆ. ಇದಕ್ಕೋಸ್ಕರ ಕಂಪನೀಸ್ಗಳು ಏನ್ ಮಾಡ್ತಾರೆ, ಒಂದು ಈ ಅಮೆರಿಕದಲ್ಲೇ ಇರುವಂತಹ ಒಂದು ಲೋಕಲ್ಸ್ ಗಳನ್ನ ಹೈಯರ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ತಮ್ಮ ಕ್ಲೈಂಟ್ಸ್ಗೆ ಹೆಚ್ಚು ಕೆಲಸವನ್ನ ಇಂಡಿಯಾದಿಂದ ಅಂದ್ರೆ ಆಫ್ ಶೋರ್ ಅಂತ ಹೇಳ್ತೀವಿ, ಇಲ್ಲಿಂದ ಮಾಡ್ಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡ್ತಾರೆ. ಈ ಸ್ಟ್ರಾಟಜಿಯಿಂದ ರಿಸಲ್ಟ್ಸ್ ಕೂಡ ಬೇಕಾದಷ್ಟು ಸಿಕ್ಕಿದೆ ಬಿಡಿ. ಈಗ ಇನ್ಫೋಸಿಸ್ ಕೇಸ್ ನಲ್ಲಿ ನೀವು ನೋಡೋದಾದ್ರೆ H1B ವೀಸಾ ಮೇಲಿನ ಒಂದು ಆನ್ ಸೈಟ್ ಸ್ಟಾಫ್ ಕೆಲವು ವರ್ಷಗಳ 30% ನಿಂದ ಫೈನಾನ್ಷಿಯಲ್ ಇಯರ್ 25 ನಲ್ಲಿ ನೀವು ನೋಡೋದಾದ್ರೆ 24%ಗೆ ಇಳಿದೋಗಿದೆ. ಅಂದ್ರೆ HCL ವಿಷಯಕ್ಕೆ ನೀವು ಬಂದ್ರೆ ಅವರ ಒಂದು US ವರ್ಕ್ ಫೋರ್ಸ್ ನ 80% ಈಗ ಲೋಕಲ್ US ಹೈಯರ್ಸ್ ನ ನೀವು ನೋಡೋದಾದ್ರೆ ಇದು ಕೆಲವು ವರ್ಷಗಳ ಹಿಂದಿನ 70% ಇಂದ ಹೆಚ್ಚಾಗಿದೆ ಗೊತ್ತಾ. ಇಡೀ ಈ ಒಂದು ಇಂಡಸ್ಟ್ರಿಯಲ್ಲಿ H1B ವೀಸಾ ಹೋಲ್ಡರ್ಸ್ ಯಾರೆಲ್ಲ ಇದ್ದಾರೆ, ಈಗ ಇಂಡಿಯನ್ ಐಟಿ ಕಂಪನೀಸ್ ನ ಟೋಟಲ್ ಹೆಡ್ ಕೌಂಟ್ಸ್ ನ ನೀವು ನೋಡೋದಾದ್ರೂ ಕೂಡ 3 ಇಂದ 5% ಇದೆ. ಸುಮಾರು 10 ವರ್ಷಗಳ ಹಿಂದೆ ಇದು ಅಂದ್ರೆ ಈ ನಂಬರ್ಸ್ 10% ಗಿಂತ ಹೆಚ್ಚಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಹೆಚ್ಚು ಕ್ಲೈಂಟ್ಸ್ ವರ್ಕ್ ಕೂಡ ಈಗ ಆಫ್ ಶೋರ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅಂದ್ರೆ ಕ್ಲೈಂಟ್ಸ್ ಗಳು ಅಮೆರಿಕಾದಲ್ಲಿದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿಂದ ಕೆಲಸ ಮಾಡ್ತಾ ಇದ್ದೀವಿ. ಯಾವ ಕಂಪನೀಸ್ ನ ಅಂದ್ರೆ ಆಫ್ ಶೋರ್ ಟು ಆನ್ ಸೈಟ್ ಒಂದು ರೇಷಿಯೋ 70:30 ಇತ್ತು, ಈಗ ಅದು 80:30 ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಇಂಡಿಯನ್ ಐಟಿ ಇಂಡಸ್ಟ್ರಿ ಈಗ ಅಮೆರಿಕ ಅಲ್ಲದೆ ಬೇರೆ ರೀಜನ್ಸ್ ನಲ್ಲೂ ಕೂಡ ಡೈವರ್ಸಿಫೈ ಮಾಡ್ತಿದೀವಿ, ಹಾಗೆ ಮಾಡಲೇಬೇಕು ಅಂತಾನೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಅರ್ಥ ಆಗೋದೇನು, ಅವರ ಒಂದು ಬಿಸ್ನೆಸ್ ಮಾಡೆಲ್ಗೆ ಹೆಚ್ಚು ಸ್ಟೆಬಿಲಿಟಿ ಕೂಡ ಸಿಗತ್ತೆ. ಬಹುಶಃ ಇಂಡಿಯನ್ ಐಟಿ ಫರ್ಮ್ಸ್ಗೆ ಬೇರೆ ದಾರಿನೇ ಇಲ್ಲದೆ ಈ ಡಿಸಿಷನ್ ಜೊತೆ ಡೀಲ್ ಮಾಡಬೇಕು ಅಂತ ರೆಡಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಕಾಣುತ್ತೆ. ಆದ್ರೆ ಈ ಡಿಸಿಷನ್ ನ ನೀವು ನೋಡೋದಾದ್ರೆ ಕಂಪನಿಯ ನಂಬರ್ಸ್ ಮೇಲೆ ಸದ್ಯಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಅಂದ್ರೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ನೋಡ್ರಿ. ಕಂಪನೀಸ್ ನ ನೀವು ನೋಡೋದಾದ್ರೆ ಈಗ H1B ವೀಸಾಸ್ ಕಡೆಗೆ ಅಂದ್ರೆ ಕಡಿಮೆ ಅಪ್ಲಿಕೇಶನ್ಸ್ ಗಳನ್ನ ಕಳ್ಸತ್ತೆ. ಹಾಗೇನೆ ಇದು ತುಂಬಾ ಆಬ್ವಿಯಸ್ ಅಂತಾನೂ ಗೊತ್ತಾಗುತ್ತೆ ಬಿಡಿ. ಎಸ್ಪೆಷಲಿ ಹೊಸ ಡಿಸಿಷನ್ ಅಡಿಯಲ್ಲಿ ಪ್ರತಿ ಅಪ್ರೂವ್ಡ್ ಅಪ್ಲಿಕೇಶನ್ ಅಂತ ಅಂದ್ರೆ ಕಂಪನಿಗೆ $1,00,000 ಎಕ್ಸ್ಪೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಈಗ ಕಂಪನೀಸ್ಗಳು ಏನಿರುತ್ತೆ ವೀಸಾ ಅಪ್ಲಿಕೇಶನ್ ರೇಷನ್ ಮಾಡತ್ತೆ, ಮತ್ತೆ ಅವಶ್ಯಕತೆ ಇದ್ದಾಗ ಮಾತ್ರ ಅಪ್ಲೈ ಮಾಡತ್ತೆ ಅಲ್ವಾ. ಜೊತೆಗೆ ಕೆಲವು ಅನಲಿಸ್ಟ್ ಗಳ ಪ್ರಕಾರ ಹೊಸ ಅಪ್ಲಿಕೇಶನ್ ಇಂದ ಕಂಪನಿಯ ಮಾರ್ಜಿನ್ಸ್ ಮೇಲೆ ಹೆಚ್ಚು ಇಂಪ್ಯಾಕ್ಟೇ ಆಗಿಲ್ವಂತೆ. ಇನ್ನು ಇವ್ರು ಹೇಳೋದೇನು, ಈ ಒಂದು ಪರಿಣಾಮದ ಸೈಜ್ ನ ನೀವು ನೋಡೋದಾದ್ರೆ ಕಂಪನೀಸ್ ನ ಫೈನಾನ್ಷಿಯಲ್ ಇಯರ್ 27ರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನ ನೀವು ನೋಡಿದ್ರು ಕೂಡ 0.5 ಇಂದ 6% ಆಗಿದೆ. ನೋಡಿ, ಭವಿಷ್ಯದಲ್ಲಿ ವೀಸಾಸ್ ಗಳಿಗೋಸ್ಕರ ಕಂಪನೀಸ್ಗಳು ಅಂದ್ರೆ ಹೈಯರ್ ಕಾಸ್ಟ್ ಜೊತೆ ಡೀಲ್ ಮಾಡ್ಬೇಕಾಗ್ಬೋದು. ಈ ಎಲ್ಲಾ ಸಿಚುವೇಶನ್ ಕೂಡ ಹ್ಯಾಂಡಲ್ ಮಾಡಕ್ಕಾಗದಿರುವಂತಹ ಅಮೌಂಟ್ ಅವ್ರ ಹತ್ರ ಇಲ್ಲದೆ ಇರ್ಬೋದು. ಅದಕ್ಕೋಸ್ಕರ ಪ್ರತಿ ಒಂದ್ ಸಲನೂ ಅವರು ತುಂಬಾ ಕೇರ್ಫುಲ್ ಆಗಿ ಸ್ಟೆಪ್ ಅನ್ನ ತಗೊಳ್ತಾ ಇದ್ದಾರೆ.
ಇನ್ಫ್ಯಾಕ್ಟ್ ಈ ಡಿಸಿಷನ್ ನ ಪರಿಣಾಮ ನೀವು ನೋಡೋದಾದ್ರೆ ಪಾಸಿಟಿವ್ ಕೂಡ ಆಗ್ಬೋದು. ಯಾಕೆ ಅಂದ್ರೆ ಕ್ಲೈಂಟ್ಸ್ ತಮ್ಮ ಕೆಲಸದ ಹೆಚ್ಚಿನ ಒಂದು ವರ್ಕ್ ಫ್ಲೋ ಏನಿರುತ್ತೆ ಅದನ್ನ ಆಫ್ ಶೋರ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಕ್ಲೈಂಟ್ ಏನಾದ್ರು ಅಮೆರಿಕದಲ್ಲಿದ್ರೆ ನಾನು ಇಂಡಿಯಾದಲ್ಲಿ ಕೆಲಸ ಮಾಡಿ ಕಳಿಸ್ತೀನಿ. ಈಗ ಟೆಕ್ ಮಹೀಂದ್ರ ನೋಡಿ, ಇವರ ಒಂದು ಸಿಇಒ ಆದಂತಹ CP ಗುನ್ರಾನಿ ಹೇಳೋ ಪ್ರಕಾರ ಆಫ್ ಶೋರಿಂಗ್ ಬಗ್ಗೆ ಅಂದ್ರೆ ಅವ್ರು ಹೇಳೋದು ಇಷ್ಟೇ, ಈಗ ಕಂಪನಿ ಮತ್ತಷ್ಟು ಆಫ್ ಶೋರಿಂಗ್ ನಾವು ಮಾಡ್ತೀವಿ, ಹೊಸ ಒಂದು ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್ಗಳನ್ನ ನೀವು ನೋಡಿ, ಅಥವಾ ಈ ಒಂದು GCC ಅಂತ ಏನ್ ಹೇಳ್ತೀವಿ ಅದು ಕೂಡ ನಿರ್ಮಾಣ ಆಗತ್ತೆ, ಜೊತೆಗೆ ಆಟೋಮೇಷನ್ ಕೂಡ ಹೆಚ್ಚಾಗತ್ತೆ ಅಂತ ಇವರು ಕ್ಲಿಯರ್ ಆಗಿ ಕಮೆಂಟ್ ಮಾಡಿರೋದು. ಆದ್ರೆ ಕೆಲವು ಕಂಪನೀಸ್ ತಮ್ಮ ಒಂದು ಬಿಸ್ನೆಸ್ ಆಪರೇಷನ್ಸ್ ನ ಯೋಚನೆ ಮಾಡಿ ಮಾಡ್ಬೇಕಾಗ್ಬೋದು. CLSA ಅನಲಿಸ್ಟ್ ಗಳ ಪ್ರಕಾರ LTM ಮೈಂಟ್ರಿ ಮತ್ತೆ ಪ್ರೆಸಿಸ್ಟೆಂಟ್ ಸಿಸ್ಟಮ್ಸ್ ತರದ ಕೆಲವು ಕಂಪನೀಸ್ ಗಳು ಏನಿರುತ್ತೆ ಇದು ದೊಡ್ಡ IT ಪ್ಲೇಯರ್ಸ್ ಗಿಂತಲೂ ಕೂಡ ಹೆಚ್ಚು ಎಕ್ಸ್ಪೋಸ್ಡ್ ಆಗಿದೆ. ಹೀಗ್ ಯಾಕೆ ಅಂತಂದ್ರೆ ಅವರು ತಮ್ಮ ಒಂದು H1B ವೀಸಾ ಎಂಪ್ಲಾಯೀಸ್ ನಿಂದಾನೇ ಜನರೇಟ್ ಆಗೋ ಅರ್ನಿಂಗ್ಸ್ ಮೇಲೆ ಈ ದೊಡ್ಡ ಫರ್ಮ್ಸ್ ಗಿಂತ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಈಗಾಗಲೇ ವೀಸಾ ಇರೋ ಎಂಪ್ಲಾಯೀಸ್ ಮೇಲೆ ಇಂಪ್ಯಾಕ್ಟೇ ಆಗಿಲ್ಲ, ಅಂದ್ರೆ ಪರಿಣಾಮನೇ ಬಂದಿಲ್ಲ. ಆದ್ರೆ ಸದ್ಯಕ್ಕೆ ಹೊಸ ಎಂಪ್ಲಾಯೀಸ್ ಅನ್ನ ಅಮೆರಿಕಾಗೆ ಕಳಿಸೋದು ಕಷ್ಟ ಆಗತ್ತೆ. ಸೊ ಇಂಡಿಯನ್ IT ಕಂಪನೀಸ್ ತಮ್ಮ ಒಂದು ವೀಸಾ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ಅವರು ಪ್ಲಾನ್ ಮಾಡಬೇಕಾಗತ್ತೆ. ಇಂಡಿಯಾದ ಔಟ್ಸೋರ್ಸಿಂಗ್ ಇಂಡಸ್ಟ್ರಿಯ ಸ್ಟೋರಿನ ನೀವು ನೋಡೋದಾದ್ರೆ ಇನ್ನೊಂದು ಸೈಡ್ ಇದೆ. ಹಾಗೆ ಅದು ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್ ಆಗಿರ್ಬೋದು, ಅಥವಾ ನಾವು ಅದನ್ನ GCCs ಅಂತಾನೂ ಹೇಳ್ತೀವಿ. ನಿಮಗೆ ಗೊತ್ತಾ, ಇಂಡಿಯನ್ IT ಕಂಪನೀಸ್ ಈಗ H1B ವೀಸಾಸ್ ನ ಅತಿ ದೊಡ್ಡ ಯೂಸರ್ಸ್ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಫೈನಾನ್ಷಿಯಲ್ ಇಯರ್ 24ರಲ್ಲಿ ಈ ಒಂದು US ಬಿಗ್ ಟೆಕ್ ಕಂಪನೀಸ್ಗೆ ಇಂಡಿಯಾದ ಒಂದು ಟಾಪ್ 7 IT ಫರ್ಮ್ಸ್ ನ ಟೋಟಲ್ ಗಿಂತ ಹೆಚ್ಚು ನೀವು ನೋಡೋದಾದ್ರೂ ಕೂಡ H1B ಅಪ್ರೂವಲ್ ಸಿಕ್ಕಿತ್ತು. ಸೊ US ನ ಹೊಸ ಪಾಲಿಸಿಯ ಇಂಪ್ಯಾಕ್ಟ್ ಇಂಡಿಯನ್ IT ಕಂಪನೀಸ್ ಗಿಂತ ಹೆಚ್ಚು US ಟೆಕ್ ಕಂಪನೀಸ್ ಮೇಲೆ ಆಗ್ಬಹುದು. ಆದ್ರೆ ಇಲ್ಲಿ ಒಂದು ಡಿಫರೆನ್ಸ್ ಇದೆ. ಈಗ ಇಂಡಿಯನ್ IT ಫರ್ಮ್ಸ್ ತರದ ಅಂದ್ರೆ GCCs ಅಂತ ಏನ್ ಹೇಳ್ತೀವಿ, ಇದು ಇಂಡಿಯನ್ ಆರ್ಮ್ಸ್ ಥರ್ಡ್ ಪಾರ್ಟಿ ಕ್ಲೈಂಟ್ಸ್ಗೆ ಕೆಲಸ ಖಂಡಿತವಾಗ್ಲೂ ಕೂಡ ಮಾಡಲ್ಲ. ಈಗ GCCs ನ ನಾವು ನೋಡೋದಾದ್ರೆ ಇಂಡಿಯಾದಲ್ಲಿ ತಮ್ಮದೇ ಆದ ಪ್ರಾಡಕ್ಟ್ಸ್ ಅನ್ನ ತಯಾರಿಸತ್ತೆ ಅಲ್ವಾ. ಈಗ MNCs ಕೂಡ ಇಂಡಿಯಾದಲ್ಲಿ ಒಂದು GCCs ನ ಸ್ಥಾಪನೆ ಮಾಡ್ತಿದೆ. ಅವರು ಇಂಡಿಯಾದ ಈ ಒಂದು ಲೋವರ್ ಲೇಬರ್ ಕಾಸ್ಟ್ ನ ಬೆನಿಫಿಟ್ ಕೂಡ ತಗೊಳ್ಬಹುದು, ಜೊತೆಗೆ ಅವರಿಂದ ಈ ಒಂದು ಲೋ ವ್ಯಾಲ್ಯೂ ಟಾಸ್ಕ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಮಾಡಿಸ್ಬೋದು. ಆದ್ರೆ ಈಗ ನಿಧಾನವಾಗಿ ಇಂಡಿಯಾದ ಈ ಒಂದು GCC ಏನಿದೆ ಇದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ತರದ ಹೈ ವ್ಯಾಲ್ಯೂ ಟಾಸ್ಕ್ ಅನ್ನ ಕೂಡ ಮಾಡ್ತಿದೆ. ಮತ್ತೆ ಇದು MNCs ನ ಇಂಪಾರ್ಟೆಂಟ್ ಬ್ರಾಂಚಸ್ ಕೂಡ ಆಗ್ತಾ ಇದೆ. ಮತ್ತೆ ಈ ಒಂದು GCCs ನಿಂದ US ಬೇಸ್ಡ್ ಫರ್ಮ್ಸ್ ಟಾಪ್ ಟ್ಯಾಲೆಂಟ್ ಅನ್ನ ಅಂದ್ರೆ ಯಾರು ಒಂದು ಬೆಸ್ಟ್ ಟ್ಯಾಲೆಂಟ್ ಇರುತ್ತೋ ಅದನ್ನ ಅಮೆರಿಕಾಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಪ್ರಾಸೆಸ್ಗೋಸ್ಕರ ಈ ಫರ್ಮ್ಸ್ H1B ವೀಸಾಸ್ ಅನ್ನು ಕೂಡ ಯೂಸ್ ಮಾಡುತ್ತೆ. ಈ ಮೆಥಡ್ ಮೂಲಕ ಈ ಕಂಪನಿ ಇಂಡಿಯಾದ ಸಾಲಿಡ್ ಕಾಸ್ಟ್ ಎಫಿಷಿಯಂಟ್ ಟೆಕ್ ಟ್ಯಾಲೆಂಟ್ ನ ಅಂದ್ರೆ ಟಾಪ್ ಪರ್ಫಾರ್ಮರ್ಸ್ ಅನ್ನ ಸೋರ್ಸ್ ಮಾಡಬಹುದು. ಆದ್ರೆ ಈ ಫರ್ಮ್ಸ್ ನ ಮೇಲೆ ಈಗ ನಾವು ನೋಡೋದಾದ್ರೆ $1 ಲಕ್ಷ ಡಿಸಿಷನ್ ನ ಇಂಪ್ಯಾಕ್ಟ್ ಏನಾಗುತ್ತೆ, ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ಗೆಸ್ ಮಾಡಕ್ಕಾಗಲ್ಲ. ಆದ್ರೆ ಈ ಒಂದು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಪ್ರಕಾರದಲ್ಲಿ ಹೇಳಿರೋ ಪ್ರಕಾರ ಈ ಡಿಸಿಷನ್ ಇಂದ ಇಂಡಿಯಾದ IT ಸೆಕ್ಟರ್ ನಲ್ಲಿ ಒಂದು ಬೂಮ್ ಬರ್ಬೋದು. ಈಗ US ಫರ್ಮ್ಸ್ ಇಂಡಿಯನ್ ಟ್ಯಾಲೆಂಟ್ ಹಿಂದೆ ಇಷ್ಟು ಹಣ ಖರ್ಚು ಮಾಡೋ ಬದಲು ತಮ್ಮ ಟಾಸ್ಕ್ ಅನ್ನ ಇಂಡಿಯಾ ಮತ್ತೆ ಇಂಡಿಯನ್ ಫರ್ಮ್ಸ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ರಿಫರ್ ಮಾಡಬಹುದು. ಹಾಗೇನೆ US ಫರ್ಮ್ಸ್ಗೆ ಇಲ್ಲಿ ಯಾವುದೇ ಒಂದು ಕಾಂಟ್ರಾಕ್ಟ್ ಬೇಸ್ಡ್ ಲಿಮಿಟೇಷನ್ಸ್ ಇಲ್ಲವೇ ಇಲ್ಲ. ಅವರು ಕೇವಲ ತಮ್ಮ ಕಾಸ್ಟ್ ನ ಉಳಿಸಬೇಕು ಅಷ್ಟೇ. ಹಾಗಾಗಿ ಬಹುಶಃ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾವ ಡಿಸಿಷನ್ ಇಂದ ನಾವೆಲ್ಲರೂ ಇಂಡಿಯನ್ IT ಇಂಡಸ್ಟ್ರಿಗೆ ನಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ವೋ ಅದರಿಂದನೇ ಬಹುಶಃ ನಮ್ಗೆ ಉಪಯೋಗ ಕೂಡ ಆಗ್ಬೋದು. ಈ ಸ್ಟೋರಿನ ಕೇಳಾದ್ಮೇಲೆ, ಈ ಒಂದು ಡೀಟೇಲ್ಡ್ ಸ್ಟಡಿ ನಿಮ್ಗೆ ಅರ್ಥ ಮಾಡ್ಸಾದ್ಮೇಲೆ ಈ ಒಂದು ಸಿಚುವೇಶನ್ ಬಗ್ಗೆ ನಿಮ್ಗೆ ಏನ್ಸುತ್ತೆ? ಈ ಒಂದು ಡಿಸಿಷನ್ ಇಂದ ಇಂಡಿಯನ್ IT ಇಂಡಸ್ಟ್ರಿ ಮೇಲೆ ನೆಗೆಟಿವ್ ಆದ ಇಂಪ್ಯಾಕ್ಟ್ ಆಗ್ಬೋದಾ ಅಥವಾ ಪಾಸಿಟಿವ್ ಆಗಿ ಟರ್ನ್ ಆಗ್ಬೋದಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಯಾವ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಳ್ಬಹುದು. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.